Hello viewers and my dear students, welcome back to my YouTube channel. My dear students, in this video we are going to discuss about the second chapter in 10th standard chemistry. So chapter 2, acid, bases and salt. So one of the interesting chapter. Regarding first chapter we have discussed and I have uploaded videos in my YouTube channel. If you have not gone through it, just go through it and thereafter just move on to acid, bases and salt. ಆತ್ಮೀಯ ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನದ ಎರಡನೇ ಅಧ್ಯಾಯವಾದಂತಹ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ as I have told you, the most interesting chapter, acid, bases and salt. So in this video, according to concept, so points notes also you will get and moreover interesting videos also. Now let's move on to the concept. My dear students, ಈಗಾಗಲೇ ನೀವು ನಿಮ್ಮ ಒಂದು ದೈನಂದಿನ ಜೀವನದಲ್ಲಿ ನೋಡಿರ್ತೀರ. ಸೊ ಕೆಲವೊಂದು ಫ್ರೂಟ್ಸ್ ಅನ್ನ ವೆಜಿಟೇಬಲ್ಸ್ ನ ತಿಂದಿರ್ತೀರ, ಇಸ್ ಇಟ್? ಸೊ ಕೆಲವೊಂದು ಹುಳಿ ಟೇಸ್ಟ್ ಇರುತ್ತೆ, ಇನ್ನು ಕೆಲವೊಂದು ಕಹಿ ಟೇಸ್ಟ್ ಇರುತ್ತೆ. ಹುಳಿ ಟೇಸ್ಟ್ ಅಂತ ಹೇಳಿದ್ರೆ ದೇರ್ ಆರ್ ಸಡನ್ ಫ್ರೂಟ್ಸ್ ಆರ್ ಸವರ್ ಇನ್ ಟೇಸ್ಟ್ ಅಂಡ್ ಸಡನ್ ಫ್ರೂಟ್ಸ್ ಆರ್ ಬಿಟರ್ ಇನ್ ಟೇಸ್ಟ್, ಇಸ್ ಇಟ್? ಹ್ಯಾವ್ ಯು ಎವರ್ ಥಾಟ್ ವಾಟ್ ಈಸ್ ದೇರ್ ಇನ್ಸೈಡ್ ಇಟ್? ವೈ ಇಟ್ ಈಸ್ ಸವರ್ ಇನ್ ಟೇಸ್ಟ್, ವೈ ಇಟ್ ಈಸ್ ಬಿಟರ್ ಇನ್ ಟೇಸ್ಟ್? ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಮಕ್ಕಳೇ? ಯಾಕದು ಹುಳಿ ಟೇಸ್ಟ್ ಬರುತ್ತೆ ಮತ್ತೆ ಯಾಕದು ಕಹಿ ಟೇಸ್ಟ್ ಬರುತ್ತೆ? ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಆಸಿಡ್ ಬೇಸಸ್. ಓಕೆ, ನಾವು ಈಗ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಇನ್ ಡೀಟೈಲ್ ಆಗಿ ಕಲಿಯೋಣ. ಆಸಿಡ್ಸ್ ಅಂದ್ರೆ ಏನು, ಸೊ ಅದರಲ್ಲಿರುವಂತಹ ವೆರೈಟೀಸ್, ಈಚ್ ಅಂಡ್ ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಚಾಪ್ಟರ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಒನ್ ಇಸ್ ಆಸಿಡ್. ಓಕೆ ಮಕ್ಕಳೇ, ಹೋಗೋದಕ್ಕಿಂತ ಮುಂಚೆ ನಾವು ಇನ್ನೊಂದು ಡೇ ಟು ಡೇ ಲೈಫ್ ಅಲ್ಲಿ ನಡೆಯುವಂತಹ ಒಂದು ಕಾನ್ಸೆಪ್ಟ್ ಬಗ್ಗೆ ನೋಡೋಣ. ಸೊ ವೆನ್ ಯು ಈಟ್ ಎಕ್ಸೆಸ್ ಆಫ್ ಫುಡ್, ಅಕೇಶನಲಿ ಎಕ್ಸೆಸ್ ಆಫ್ ಫುಡ್ ತಿಂದ್ರೆ ಇಲ್ಲ ಜಾಸ್ತಿ ಜಂಕ್ ಫುಡ್ ತಿಂದ್ರೆ ನಿಮಗೆ ಏನಾಗುತ್ತೆ? ಸೊ ಇಟ್ ಕಾಸಸ್ ಅಸಿಡಿಟಿ, ಇಸ್ ಇಟ್? ಈಗ ಅಸಿಡಿಟಿ ಆದಾಗ ನೀವೇನ್ ಮಾಡ್ತೀರಾ? ಸೊ ಏನೋ ತಗೊಂಡು ಕುಡಿತೀರಾ, ಆಗ ಸರಿ ಹೋಗುತ್ತೆ. ಇಫ್ ನಾಟ್ ಮೀನ್ಸ್ ಲೆಮನ್ ಅಂಡ್ ಸೋಡಾ, ಲಿಂಬೆ ಹಣ್ಣು ಮತ್ತೆ ಸೋಡಾನ ಮಿಕ್ಸ್ ಮಾಡಿ ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ಸೊ ದೆನ್ ಅಸಿಡಿಟಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇಸ್ ಇಟ್? ಓಕೆ, ಯಾಕೆ ಇದು ಸಾಲ್ವ್ ಆಯ್ತು? ಅಸಿಡಿಟಿ ಆಗಿದಾಗ ನಾವು ಈನೋನ ಕುಡಿದ್ವಿ, ಸೊ ಆಗ ಯಾಕೆ ಕಡಿಮೆ ಆಯಿತು? ವಾಟ್ ವಿ ಕಾಲ್ ದಟ್ ಈನೋ? ಸೊ ದಟ್ ಆಲ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಚಾಪ್ಟರ್. ಆಂಟಾಸಿಡ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ನಾವು ಆ ಕಾನ್ಸೆಪ್ಟ್ ಬಂದಾಗ ಇನ್ ಡೀಟೇಲ್ ಆಗಿ ಕಲಿಯೋಣ. ಈಗ ನಾವು ಮೊದಲು ಆಸಿಡ್ಸ್ ಬಗ್ಗೆ ನೋಡೋಣ. So what are acids? Okay, acids are the chemical agents. Okay, acids are the chemical agents which releases hydrogen ions when mixed in water. Okay, so what are acids? Andre acids are the chemical agents or substances which releases hydrogen ions when added in water. So definition ನಿಮಗೆ ಬರ್ತಾ ಇದೆ, so definition ನೋಡ್ಕೊಳ್ಳಿ. ಈಗ types of acid ಹೋಗೋಣ. So direct ಆಗಿ ನಾವು types of acids ಹೋಗೋಣ. There are two types of acids. Okay, number one mineral acid, number two acid, so natural acid. Mineral acid, natural acid. Okay, ಈಗ ಮೊದಲು ನ್ಯಾಚುರಲ್ ಆಸಿಡ್ ನೋಡೋಣ. ನೇಮ್ ಇಟ್ ಸೆಲ್ಫ್ ಗಿವ್ಸ್ ಮೀನಿಂಗ್. ನ್ಯಾಚುರಲ್ ಆಸಿಡ್ಸ್ ಅಂತ ಹೇಳಿದ್ರೆ ಹೆಸರೇ ಹೇಳ್ತಾ ಇದೆ ನ್ಯಾಚುರಲ್. ಓಕೆ, ಅದು ನ್ಯಾಚುರಲ್ ಆಗಿ ಅಕ್ಕರೆನ್ಸ್, ನ್ಯಾಚುರಲಿ ಅಕ್ಕರಿಂಗ್ ಆಸಿಡ್ಸ್ ಆರ್ ಕಾಲ್ಡ್ ಅಸ್ ನ್ಯಾಚುರಲ್ ಆಸಿಡ್ಸ್, ಇಸ್ಂಟ್ ಇಟ್? ಈಗ ಎಕ್ಸಾಂಪಲ್ ನೋಡೋದಾದ್ರೆ ನ್ಯಾಚುರಲ್ ಆಸಿಡ್ಸ್ಗೆ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ಡಿಸ್ಪ್ಲೇ ಮೇಲೆ ಬರುವಂತಹ ಪ್ರತಿಯೊಂದು ಪಾಯಿಂಟ್ಸ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಮಕ್ಕಳೇ, ಅದೇ ಒಂದು ರನ್ನಿಂಗ್ ನೋಟ್ಸ್ ನಿಮಗೆ. ಈಗ ಇದರಲ್ಲಿ ನಮಗೆ ಲೆಮನ್ ಕಾಣಿಸ್ತಾ ಇದೆ. ಸೊ ಲೆಮನ್ ಅಲ್ಲಿ ಯಾವ ಆಸಿಡ್ ಇದೆ ಅಂತ ಹೇಳಿದ್ರೆ ಸಿಟ್ರಸ್ ಆಸಿಡ್ ಇರುತ್ತೆ. ಸೊ ಹಾಗೆ ನಮಗೆ ಟೊಮ್ಯಾಟೊ ಒಳಗಡೆ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಸೊ ಆನ್ಸೋ ಮಿನರಲ್, ಸೊ ಆನ್ಸೋ ನ್ಯಾಚುರಲ್ ಆಸಿಡ್ಸ್ ಇದೆ. ಈಗ ಮತ್ತೊಂದು ಆಸಿಡ್ಸ್ ಅಂತ ಹೇಳಿದ್ರೆ ಮಿನರಲ್ ಆಸಿಡ್ಸ್. ಓಕೆ, ಈಗ ಮಿನರಲ್ ಆಸಿಡ್ಸ್ ಅಂತ ಹೇಳಿದ್ರೆ ಇದು ಆಸಿಡ್ಸ್ ಅನ್ನು ನಾವು ಲ್ಯಾಬೋರೇಟರಿಯಲ್ಲಿ ಪ್ರಿಪೇರ್ ಮಾಡುವಂತಹ ಆಸಿಡ್ಸ್ ವಿಚ್ ಆರ್ ಅಕ್ಕರ್ಸ್ ಇನ್ ಲ್ಯಾಬೋರೇಟರಿ ಅಂಡ್ ಪ್ರಿಪೇರ್ಡ್ ಇನ್ ಲ್ಯಾಬೋರೇಟರಿಯಲ್ಲಿ ಪ್ರಿಪೇರ್ ಮಾಡ್ತೀವಿ, ಲ್ಯಾಬೋರೇಟರಿಯಲ್ಲಿ ಜಾಸ್ತಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಟು ದಿಸ್ ಮಿನರಲ್ ಆಸಿಡ್ಸ್ ನಿಮಗೆ ಡೆಫಿನೇಷನ್ಸ್ ಎಲ್ಲ ಬರ್ತಾ ಇದೆ. ಮಿನರಲ್ ಆಸಿಡ್ಸ್ ಎಕ್ಸಾಂಪಲ್, ಓಕೆ, ಕಿಂಗ್ ಆಫ್ ದ ಆಸಿಡ್ ದಟ್ ಈಸ್ H2SO4. ಓಕೆ, ಸೊ ಸೆಕೆಂಡ್ ಒನ್ ಎಕ್ಸಾಂಪಲ್ HCl, ಹೈಡ್ರೋಕ್ಲೋರಿಕ್ ಆಸಿಡ್. ನೆಕ್ಸ್ಟ್ ಎಕ್ಸಾಂಪಲ್ HNO3. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಬೇಕು ಅಂತ ಹೇಳಿದ್ರೆ HCO3. ಓಕೆ, ಸೊ ಮತ್ತೆ ಇನ್ನೊಂದು ಬೇಕಂತ ಹೇಳಿದ್ರೆ CH3COOH. ಓಕೆ, ಅಸಿಟಿಕ್ ಆಸಿಡ್. ದೀಸ್ ಆರ್ ಆಲ್ ವಿ ಕಾಲ್ಡ್ ಅಸ್ ಮಿನರಲ್ ಆಸಿಡ್. ಸಿ ಮಕ್ಕಳೇ, ನಾವು ಬಿಗಿನಿಂಗ್ ಅಲ್ಲಿ ನೋಡಿದ್ವಿ ವಾಟ್ ಆರ್ ಆಸಿಡ್ಸ್ ಅಂತ ಹೇಳಿದ್ರೆ ಆಸಿಡ್ಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ರಿಲೀಸಸ್ ಹೈಡ್ರೋಜನ್ ಅಯಾನ್ಸ್ ವೆನ್ ಮಿಕ್ಸ್ಡ್ ಇನ್ ವಾಟರ್ ಅಂತ. ಓಕೆ, ನೋಡಿ ವಾಟ್ ಈಸ್ ಕಾಮನ್ ಇನ್ ಆಸಿಡ್ಸ್ ಅಂತ ಕೇಳ್ತಾರೆ. ಇಲ್ಲಿ ನೋಡಿದ್ರೆ ನಿಮಗೆ ಮಿನರಲ್ ಆಸಿಡ್ಸ್ ಅಲ್ಲಿ ಗೊತ್ತಾಗುತ್ತೆ. ಇದರಲ್ಲೆಲ್ಲ ಏನ್ ಕಾಮನ್ ಅಂತ ಹೇಳಿದ್ರೆ ನೋಡಿ, ನಾನು ಸರ್ಕಲ್ ಹಾಕಿದ್ದೀನಿ ಇದಕ್ಕೆ. ಓಕೆ, ದಿಸ್ ಈಸ್ common. Hydrogen ions are common. Okay, what is common in this all? Hydrogen ions are common in acids. Okay, so ಈಗ ಡೈರೆಕ್ಟ್ ಆಗಿ ನಾವು ಪ್ರಾಪರ್ಟೀಸ್ ಆಫ್ ಆಸಿಡ್ ಹೋಗೋಣ. ಈಗ ಆಸಿಡ್ಸ್ ಆರ್ ಲಿಕ್ವಿಡ್ ಇನ್ ಸ್ಟೇಟ್ ಅಂಡ್ ನಮಗೆ ಗೊತ್ತಿದೆ ಅದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಅಂಡ್ ಸೆಕೆಂಡ್ ಪ್ರಾಪರ್ಟಿ ನಾವು ನೋಡೋದಾದ್ರೆ ಆಸಿಡ್ಸ್ ಆರ್ ಸವರ್ ಇನ್ ಟೇಸ್ಟ್.
ಸವರ್ ಇನ್ ಟೇಸ್ಟ್. ಓಕೆ, ಸೊ ಪ್ರಾಪರ್ಟೀಸ್ ನಿಮಗೆ ಬರ್ತಾ ಇದೆ. ಸವರ್, ಓಕೆ, ಸವರ್ ಅಂತ ಹೇಳಿದ್ರೆ ಹುಳಿ, ಆಸಿಡ್ಗಳು ಹುಳಿಯಾಗಿರುತ್ತೆ, ಅದೊಂದು ಗುಣಲಕ್ಷಣ ಆಸಿಡ್ದು. ಅಂಡ್ ನೆಕ್ಸ್ಟ್ ಆಸಿಡ್ಸ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಇಂಟು ರೆಡ್ ಲಿಟ್ಮಸ್ ಪೇಪರ್. ಇದೊಂದು ನಾವು ಇಟ್ಕೊಂಡಿರ್ಬೇಕು ಮಕ್ಕಳೇ. ಆಸಿಡ್ಸ್ ಗೆ ನಾವು ಯಾವ ಲಿಟ್ಮಸ್ ಪೇಪರ್ ಯೂಸ್ ಮಾಡಬೇಕು? ಬ್ಲೂ ಲಿಟ್ಮಸ್ ಪೇಪರ್ ನ ಯೂಸ್ ಮಾಡಬೇಕು. ಓಕೆ, ಬ್ಲೂ ಲಿಟ್ಮಸ್ ಪೇಪರ್ ಟರ್ನ್ಸ್ ಇಂಟು ರೆಡ್ ಲಿಟ್ಮಸ್ ಪೇಪರ್. ಅಂಡ್ ವಾಟ್ ಇಸ್ ಕಾಮನ್ ಇನ್ ಆಸಿಡ್ ಅಂತ ಹೇಳಿದ್ರೆ, ಇನ್ ಆಸಿಡ್ಸ್ ಹೈಡ್ರೋಜನ್ ಅಯಾನ್ಸ್ ಆರ್ ಕಾಮನ್. ಒಂದ್ ಸೆಕೆಂಡ್ ನಾನು ರಿಪೀಟ್ ಮಾಡ್ತೀನಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ ಮಕ್ಕಳೇ. Acids are sour in taste. Second one is acids are liquid in state. Third one, acids are, okay, in acids hydrogen ions are common. Fourth point, in acids, okay, acids turns blue litmus paper into red litmus paper. Now fifth one ಬೇಕು ಅಂತ ಹೇಳಿದ್ರೆ, acids are corrosive in nature. ಅದರ ಜೊತೆಲಿ ಇನ್ನೊಂದು ಪಾಯಿಂಟ್ ನೀವು ಸೇರಿಸ್ಕೊಬಹುದು, acids are corrosive in nature. ಸೊ ಇದು ಇಷ್ಟು acids ಬಗ್ಗೆ ನಾವು ಇಷ್ಟೊತ್ತು ಏನನ್ನು ಕಲ್ತ್ವಿ ಅಂತ ಹೇಳಿದ್ರೆ, ವಾಟ್ ಈಸ್ ಆಸಿಡ್, what are the different types of acids, ಮತ್ತೆ ಅದಕ್ಕೆ ಡೆಫಿನೇಷನ್, ಎಕ್ಸಾಂಪಲ್ ಟು ನ್ಯಾಚುರಲ್ ಆಸಿಡ್ಸ್, ಎಕ್ಸಾಂಪಲ್ ಟು ಮಿನರಲ್ ಆಸಿಡ್ಸ್, ಅದಾದ್ಮೇಲೆ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್. ಇಸೆಂಟ್ ಇಟ್ ಮಕ್ಕಳೇ? ಸೊ ಈಗ ನಾವು ಬೇಸಸ್ಗೆ ಹೋಗೋಣ. ಓಕೆ, ಈಗ ಬೇಸಸ್. ಓಕೆ, ವಾಟ್ ಆರ್ ಬೇಸಸ್ ಅಂತ ಹೇಳಿದ್ರೆ, ಬೇಸಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್, ಓಕೆ, ವಿಚ್ ರಿಲೀಸಸ್ ಹೈಡ್ರಾಕ್ಸೈಡ್ ಅಯಾನ್. ನೋಡಿ, ಇದು ಹೈಡ್ರಾಕ್ಸೈಡ್ ಅಯಾನ್ಸ್ ಗಳನ್ನ ರಿಲೀಸ್ ಮಾಡುತ್ತೆ. ಆಸಿಡ್ಸ್ ಗಳೇನನ್ನ ರಿಲೀಸ್ ಮಾಡುತ್ತೆ? ಹೈಡ್ರೋಜನ್ ಅಯಾನ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಇಸೆಂಟ್ ಇಟ್? ಸೊ ಇದನ್ನ ನಾವು ಕಟ್ಕೊಂಡಿರ್ಬೇಕು. ಬೇಸಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ರಿಲೀಸಸ್ ಹೈಡ್ರಾಕ್ಸೈಡ್ ಅಯಾನ್ ವೆನ್ ಮಿಕ್ಸ್ಡ್ ಇನ್ ವಾಟರ್. ಓಕೆ, ಸೊ ಡೆಫಿನೇಷನ್ ಬೇಸಸ್ ಗೆ ಗೊತ್ತಾಯ್ತು ನಿಮಗೆ. ಈಗ ಎಕ್ಸಾಂಪಲ್ಸ್ ನೋಡೋಣ ಬೇಸಸ್ ಗೆ. ಎಕ್ಸಾಂಪಲ್ಸ್, ಸೊ ಯಾವ್ದಾವ್ದು ಎಕ್ಸಾಂಪಲ್ ಇದೆ ಅಂದ್ರೆ, ಕಿಂಗ್ ಆಫ್ ದ ಬೇಸ್ ದಟ್ ಈಸ್ ನಥಿಂಗ್ ಬಟ್ NaOH, ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, OH ಇಂದ ಎಂಡ್ ಆಗಿದೆಯಲ್ವಾ ಮಕ್ಕಳೇ? ಸೊ ಅದಕ್ಕೆ ಇದು ಬೇಸ್. ಹಾಗೆ OH ಇಂದ ಯಾವ್ದು ಎಂಡ್ ಆಗುತ್ತೆ? MgOH ಟ್ವೈಸ್, MgOH ಟ್ವೈಸ್, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೇಸ್. ಹಾಗೆ ನಾವು KOH ಅಂತ ಹೇಳ್ತೀವಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಎಟ್ಸೆಟ್ರಾ. ಓಕೆ, ಇವೆಲ್ಲ OH ಇಂದ ಎಂಡ್ ಆಗಿದೆ ನೋಡಿ, OH. ಓಕೆ, ಈಗ ಇದು ಬೇಸಸ್ ಗೆ ಎಕ್ಸಾಂಪಲ್. ಈಗ ನಾವು ಪ್ರಾಪರ್ಟೀಸ್ ಆಫ್ ಬೇಸಸ್ ಗೆ ಮೂವ್ ಆಗೋಣ. ಸೇಮ್ ಆಸ್ ಇಟ್ ಈಸ್, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಆಸಿಡ್ ಗೆ ಬೇಸಸ್ ಆರ್ ಬಿಟರ್ ಇನ್ ಟೇಸ್ಟ್, ಇದು ಕಹಿಯಾಗಿರುತ್ತೆ. ಓಕೆ, ಸೊ ಆಸಿಡ್ಸ್ ನಮಗೆ ಸವರ್ ಇನ್ ಟೇಸ್ಟ್ ಬಂತು, ಇದು ಬಿಟರ್ ಇನ್ ಟೇಸ್ಟ್ ಬರುತ್ತೆ. ಓಕೆ, ಸೊ ಯಾವುದು? ಈಗ ಫಾರ್ ಎಕ್ಸಾಂಪಲ್ ಆಗಲ್ಕಾಯಿ ಇದೆ, ಆಗಲ್ಕಾಯಿಯಲ್ಲಿ ಬಿಟರ್ ಗಾರ್ಡ್. ಓಕೆ, ಕಹಿ ಟೇಸ್ಟ್ ಇರುತ್ತಲ್ವಾ? ಯಾಕೆ ಕಹಿ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರೆ, ಬೇಸಸ್. ನೀವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾಗ ಈ ಒಂದು ವರ್ಡ್ಸ್ ಅನ್ನ ಇಮ್ಯಾಜಿನೇಷನ್ ಗೆ ತಗೊಬೇಕು. ಯಾವಾಗಾದ್ರೂ ಹುಳಿ ಪದಾರ್ಥನ ತಿಂದ್ರೆ ನೀವು, ಓಹೋ ಎಸ್ ಇದರಲ್ಲಿ ಆಸಿಡ್ಸ್ ಇದೆ ಅನ್ಕೊಬೇಕು. ಯಾವಾಗಾದ್ರೂ ಬಿಟರ್ ಟೇಸ್ಟ್ ಇರುವಂತಹ ಫುಡ್ ತಿಂದ್ರೆ ನೀವು ಅನ್ಕೊಬೇಕು, ಓ ಇದರಲ್ಲಿ ಬೇಸ್ ಜಾಸ್ತಿ ಆಗಿದೆ ಅಂತ. ಓಕೆ, now let's move on to properties. Property number 1, bases are bitter in taste. Okay, second one, ಈ ಒಂದು ಬೇಸಸ್ ಲಿಕ್ವಿಡ್ ಸ್ಟೇಟ್ ಅಲ್ಲೇ ಇರುತ್ತೆ, ಬಟ್ ಸ್ಲೈಟ್ ಆಗಿ ಚೇಂಜಸ್ ಇರುತ್ತೆ. ಹೇಗಿರುತ್ತೆ ಅಂತ ಹೇಳಿದ್ರೆ, ಬೇಸಸ್ ಆರ್ ಆಯಿಲಿ ಆರ್ ಸೋಪಿ ಇನ್ ನೇಚರ್. ಆಯಿಲಿ ಆರ್ ಸೋಪಿ ಇನ್ ನೇಚರ್. ಆಯಿಲಿ ಆರ್ ಸೋಪಿ ಇನ್ ನೇಚರ್ ಅಂದ್ರೆ, ಸೊ ನೀವು ಎಕ್ಸಾಂಪಲ್ ಗೆ ಈಗ ಜಸ್ಟ್ ವಾಟರ್ ನ ಒಂದು ಬೀಕರ್ ಅಲ್ಲಿ ತಗೊಳ್ಳಿ, ಇನ್ನೊಂದು ಬೀಕರ್ ಅಲ್ಲಿ ಕೊಕೊನೆಟ್ ಆಯಿಲ್ ನ ತಗೊಳ್ಳಿ. ಆ ಕೊಕೊನೆಟ್ ಆಯಿಲ್ ನ ಮೇಲೆ ಒಂಥರ ಶೈನಿ ಟೆಕ್ಸ್ಚರ್ ಇರುತ್ತೆ, ನೋಡಿದಿರಲ್ವ ಮಕ್ಕಳೇ? ಒಂಥರ ಶೈನಿಂಗ್ ಆಗುತ್ತೆ. ಸೊ ಆ ತರ ಇದು ಕೂಡ ಸ್ಲೈಟ್ ಆಗಿ ಶೈನಿಂಗ್ ಇರುತ್ತೆ. ಆಯಿಲಿ ತರ ಇರುತ್ತೆ, ಇಲ್ಲ ಸೋಪಿ ಇನ್ ನೇಚರ್, ಸ್ವಲ್ಪ ಶೈನ್ ಆಗುತ್ತೆ. ಅದನ್ನ ಆ ಒಂದು ಟೆಕ್ಸ್ಚರ್ ನ ನಾವು ಆಯಿಲಿ ಆರ್ ಸೋಪಿ ಇನ್ ನೇಚರ್ ಅಂತ ಕರಿತೀವಿ. ಮೂರನೇದು, ಸೊ ಇದನ್ನ ನಾವು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದು ಬೇಸಸ್ ಅಂದ್ರೆ, ವಿ ಹ್ಯಾವ್ ಟು ಯೂಸ್ ರೆಡ್ ಲಿಟ್ಮಸ್ ಪೇಪರ್. ಇವೆರಡು ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ನಾವು ಆಸಿಡ್ ಗೆ ಬ್ಲೂ ಲಿಟ್ಮಸ್ ಪೇಪರ್ ನ ಯೂಸ್ ಮಾಡಬೇಕು, ಬೇಸಸ್ ಗೆ ರೆಡ್ ಲಿಟ್ಮಸ್ ಪೇಪರ್ ನ ಯೂಸ್ ಮಾಡಬೇಕು. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅದು. ನಾವು ಲಾಸ್ಟ್ ಇನ್ನೊಂದು ಪಾಯಿಂಟ್ ನೋಡಬೇಕು ಅಂತ ಹೇಳಿದ್ರೆ, ದೀಸ್ ಬೇಸಸ್ ಆರ್ ಆಲ್ಸೋ ಕೊರೋಸಿವ್. ಓಕೆ, ಇದು ಬಟ್ ಅಷ್ಟೊಂದು ಕೊರೋಸಿವ್ ಅಲ್ಲ. ಕೊರೋಸಿವ್ ಅಂತ ಹೇಳಿದ್ರೆ ಒಂಥರ ಆಸಿಡ್ ಅನ್ನ ಯಾವ್ದಾದ್ರು ಮೆಟಲ್ ಮೇಲೆ ಹಾಕಿದ್ರೆ ಅದು ಸ್ವಲ್ಪ ಡಿಸ್ಟ್ರಾಯ್ ಮಾಡುತ್ತಲ್ವಾ, ಸವೆತ ಉಂಟು ಮಾಡುತ್ತಲ್ವಾ, ಸೊ ಅದನ್ನ ಕೊರೋಸಿವ್ ಇನ್ ನೇಚರ್ ಅಂತೀವಿ. ಬೇಸಸ್ ಆರ್ ಆಲ್ಸೋ ಕೊರೋಸಿವ್ ಇನ್ ನೇಚರ್. ಇನ್ನು ಬೇರೆ ಬೇರೆ ಪ್ರಾಪರ್ಟೀಸ್ ಕೂಡ ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ, ಜಸ್ಟ್ ಗೋ ಥ್ರೂ ಇಟ್. ಸೊ ಇದು ಒಂದು ಬೇಸಸ್ ಇನ್ನ ಬೇಸಿಕ್ ಇನ್ಫಾರ್ಮೇಶನ್ ಟು ಯು. ಈಗ ಮಕ್ಕಳೇ ಲಾಸ್ಟ್ ಅಲ್ಲಿ ಸಾಲ್ಟ್ಸ್ ನೋಡೋಣ. ಸಾಲ್ಟ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇದು ಸೇಮ್. ಸಾಲ್ಟ್ಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್. ನೋಡಿ, ಸಾಲ್ಟ್ ಅಂತ ಹೇಳಿದ್ರೆ ಬರೀ ಕಿಚನ್ ರೂಮ್ ಅಲ್ಲಿ ಇರುವಂತಹ ಉಪ್ಪು ಅಂತ ನೀವು ಅರ್ಥ ಮಾಡ್ಕೊಬಾರ್ದು. ಲ್ಯಾಬ್ ಅಲ್ಲಿ ಯೂಸ್ ಮಾಡುವಂತಹ ಪ್ರತಿಯೊಂದು ಪೌಡರ್ ಕೂಡ ಪೌಡರ್ ಫಾರ್ಮ್ ಅಲ್ಲಿ ಇರುವಂತದ್ದು ಎಲ್ಲ ಕೆಮಿಕಲ್ಸ್ ಸಾಲ್ಟ್ಸ್ ಅಂತ ಕರಿತೀವಿ ನಾವು. ಸೊ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ಇಲ್ಲಿ. ಈಗ ವಾಟ್ ಆರ್ ಸಾಲ್ಟ್ಸ್ ಅಂತ ಹೇಳಿದ್ರೆ, ಸಾಲ್ಟ್ಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ಸೇಮ್ ವಿಚ್ ರಿಲೀಸಸ್ ಕ್ಲೋರೈಡ್ ಅಯಾನ್ಸ್ ಆರ್ sulfate ions or carbonate ions, bicarbonate ions, okay, nitrate ions, okay, nitrate ions, okay, NO3, nitrate ions when added in water. Okay, very simple. Once again, salts are the chemical substances which releases chloride ions, sulfate ions, carbonate ions, bicarbonate ions or nitrate ions when ಮಿಕ್ಸ್ಡ್ ಇನ್ ವಾಟರ್. ಓಕೆ, ಸೊ ಈಗ ಇದರ ಪ್ರಾಪರ್ಟೀಸ್ ನಾವು ಲಾಸ್ಟ್ ಕಾನ್ಸೆಪ್ಟ್ ಅಲ್ಲಿ
ಬೇರೆ ಬೇರೆ ಸಾಲ್ಟ್ಗಳ ಪ್ರಿಪರೇಷನ್ ಎಲ್ಲ ಇದೆ ಅಲ್ಲೇ ಬರುತ್ತೆ. ಸೊ ಆ ಟೈಮಲ್ಲಿ ನಾವು ಜಡ್ಜ್ ಮಾಡೋಣ. ನಾವು ವಾಟ್ ಯು ಹ್ಯಾವ್ ಲರ್ನ್ಡ್ ಅಂತ ಹೇಳಿದ್ರೆ ಆಸಿಡ್ ನ ಡೆಫಿನೇಷನ್ ಕಲ್ತ್ರಿ, ಬೇಸಸ್ ಡೆಫಿನೇಷನ್ ಕಲ್ತ್ರಿ, ಸಾಲ್ಟ್ ಡೆಫಿನೇಷನ್ ಕಲ್ತ್ರಿ. ಈಗ ನೀವು ಇದಕ್ಕೆ ಯಾವ್ದು ಬೇಕಾದ್ರೂ ಸಾಲ್ಟ್ಗೆ ಎಕ್ಸಾಂಪಲ್ಸ್ ಬೇಕು ಅಂತ ಹೇಳಿದ್ರೆ NaCl. ಓಕೆ, NaCl ಇಸ್ ಅ ಸಾಲ್ಟ್. ಸೊ ಅದಾದ್ಮೇಲೆ Na2CO3. ಓಕೆ, ಅದಾದ್ಮೇಲೆ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್. ಓಕೆ, ಮೆಗ್ನೀಷಿಯಂ Mg, ಮೆಗ್ನೀಷಿಯಂ ಕಾರ್ಬೋನೇಟ್. ಇವೆಲ್ಲ ಇದೆ ಮಕ್ಕಳೇ ಎಲ್ಲಾನು. ಓಕೆ, Cl ಇಂದ ಎಂಡ್ ಆಗಬೇಕು, CO3, HCO3 ಇದರಿಂದ ಎಂಡ್ ಆದ್ರೆ ನೀವು 9th ಅಲ್ಲಿ ಪಾಲಿ ಅಟಾಮಿಕ್ ಅಯಾನ್ಸ್ ಕಾನ್ಸೆಪ್ಟ್ ಕಲ್ತಿದಿರಲ್ವಾ, ಸೊ ಅದಕ್ಕೆ ಸೂಟಬಲ್ ಆಗುತ್ತೆ ಇದು. ಸೊ ನಾವು ಲಾಸ್ಟ್ ಅಲ್ಲಿ ನೋಡೋಣ ನಿಮ್ಮ. ಓಕೆ ಓಕೆ ಮಕ್ಕಳೇ, ನೆಕ್ಸ್ಟ್ ಕಾನ್ಸೆಪ್ಟ್ ನಮ್ಮದು ಇಂಡಿಕೇಟರ್ಸ್. ನಾವು ಆಲ್ರೆಡಿ ಯೂಸ್ ಮಾಡಿದೀವಿ ರೆಡ್ ಲಿಟ್ಮಸ್ ಪೇಪರ್, ಬ್ಲೂ ಲಿಟ್ಮಸ್ ಪೇಪರ್. ಓಕೆ, ಅವುಗಳನ್ನೇ ಇಂಡಿಕೇಟರ್ಸ್ ಅಂತೀವಿ. ಇನ್ನು ಡೇ ಟು ಡೇ ಲೈಫ್ ಅಲ್ಲಿ ನೀವು ಇಂಡಿಕೇಟರ್ಸ್ ಅಂದ್ರೆ ಎಲ್ಲಿ ಕೇಳಿದಿರಾ? ವೆಹಿಕಲ್ಸ್ ಅಲ್ಲಿ ಕೇಳಿದಿರಾ. ಇಸ್ ಇಟ್ ಇಟ್? ವೆಹಿಕಲ್ಸ್ ನ ರೈಟ್ ಇಂಡಿಕೇಟರ್ ಹಾಕಿದ್ರೆ ಏನ್ ಅದರ ಅರ್ಥ? ನಿಮಗೆ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಮುಂದೆ ಹೋಗ್ತಾ ಇರುವಂತಹ ವ್ಯಕ್ತಿ ರೈಟ್ ಇಂಡಿಕೇಟರ್ ಹಾಕಿದಾನೆ ಅಂತ ಹೇಳಿದ್ರೆ ಹಿ ಹ್ಯಾಸ್ ಟು ಟೇಕ್ ರೈಟ್. ಓಕೆ, ಹಿ ಇಸ್ ಗೋಯಿಂಗ್ ಟು ಟೇಕ್ ರೈಟ್ ಟರ್ನ್. ಓಕೆ, ಹಿ ಇಸ್ ಗೋಯಿಂಗ್ ಟು ಟೇಕ್ ಲೆಫ್ಟ್ ಟರ್ನ್. ನಮಗೆ ಅರ್ಥ ಆಗುತ್ತೆ. ಇಸ್ ಇಟ್? ಹಾಗೆ ಕೆಲವೊಂದು ಕೆಮಿಕಲ್ಸ್, ಕೆಲವೊಂದು ಇಂಡಿಕೇಟರ್ಸ್ ನಾವು ಆಸಿಡ್ ಮತ್ತೆ ಬೇಸ್ ಅಲ್ಲಿ ಡಿಪ್ ಮಾಡಿದಾಗ ಅದು ಬಣ್ಣ ಬದಲಾವಣೆಯೊಂದಿಗೆ ನಮಗೆ ತಿಳಿಸ್ಕೊಡುತ್ತೆ ಇದು ಆಸಿಡ್ ಬೇಸ್ ಅಂತ. ಫಾರ್ ಎಕ್ಸಾಂಪಲ್, ಆಸಿಡ್ಗೆ ಬ್ಲೂ ಲಿಟ್ಮಸ್ ಪೇಪರ್ ಹಾಕಿ ನಾವು ಚೆಕ್ ಮಾಡಿದಾಗ ರೆಡ್ ಕಲರ್ ಚೇಂಜ್ ಆಯ್ತು. ರೆಡ್ ಕಲರ್ ಚೇಂಜ್ ಆಗಿದೆ ಅಂದ್ರೆ ನಮಗೆ ಗೊತ್ತಾಗೋಯ್ತು ಎಸ್ ದಟ್ ಈಸ್ ಆಸಿಡ್. ಬಿಕಾಸ್ ನಾವು ಆಸಿಡ್ ಅನ್ನ ಟೇಸ್ಟ್ ಮಾಡಿ ಇಲ್ಲ ಮುಟ್ ನೋಡಿ ಎಲ್ಲ ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ, ನೀರಿದ್ದಂಗೆ ಇರುತ್ತೆ. ಇಸೆಂಟ್ ಇಟ್? ಸೊ ಆ ಟೈಮಲ್ಲಿ ನಾವೇನ್ ಯೂಸ್ ಮಾಡಬೇಕು? ಇಂಡಿಕೇಟರ್ಸ್. ಈಗ ವಾಟ್ ಆರ್ ಇಂಡಿಕೇಟರ್ಸ್? ಸೊ ನಿಮಗೆ ಡೆಫಿನೇಷನ್ ಬರ್ತಾ ಇದೆ. ಇಂಡಿಕೇಟರ್ಸ್ ಆರ್ ದ dye or chemical substances which changes its color when dipped in acid or base. Isn't it? ಈಗ ಟೈಪ್ಸ್ ಆಫ್ ಇಂಡಿಕೇಟರ್ಸ್ ಹೋಗೋಣ. ಇಂಡಿಕೇಟರ್ಸ್ ಡೆಫಿನೇಷನ್ ನೋಡ್ಕೊಳ್ಳಿ ಮಕ್ಕಳೇ. ಓಕೆ, ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಿಕೇಟರ್ಸ್. ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಿಕೇಟರ್ಸ್ ಅಲ್ಲಿ ಬೇಸಿಕ್ ಆಗಿ 3 ಟೈಪ್ ಇದೆ. ಒಂದು ನ್ಯಾಚುರಲ್ ಇಂಡಿಕೇಟರ್ಸ್. ಓಕೆ, ಇನ್ನೊಂದು ಸಿಂಥೆಟಿಕ್ ಇಂಡಿಕೇಟರ್ಸ್. ನ್ಯಾಚುರಲ್ ಇಂಡಿಕೇಟರ್ಸ್, ಸಿಂಥೆಟಿಕ್ ಇಂಡಿಕೇಟರ್ಸ್. ಸೊ ಇನ್ನೊಂದು ಬಂದು ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್. ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್. ಓಕೆ, ನ್ಯಾಚುರಲ್ ಇಂಡಿಕೇಟರ್ಸ್ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಸಿಗುವಂತಹ ಕೆಲವೊಂದು ಕೆಮಿಕಲ್ ಸಬ್ಸ್ಟೆನ್ಸಸ್ ನಾವು ಇಂಡಿಕೇಟರ್ ಆಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಟರ್ಮರಿಕ್ ಅಂತ ಹೇಳಿದ್ರೆ ಅರಿಶಿನ. ಓಕೆ, ಸೊ ಹಾಗೆ ಕ್ಲೋ ಎಕ್ಸ್ಟ್ರಾಕ್ಟ್, ಲವಂಗ. ಅದಾದ್ಮೇಲೆ ನಾವು ಈ ಒಂದು ಲಿಟ್ಮಸ್ ಪೇಪರ್ ಕೂಡ ನ್ಯಾಚುರಲ್ ಆಗಿ ಸಿಗುವಂತಹದ್ದು. ಆಕ್ಚುಲಿ ಅದು ಲಿಚೆನ್ ಅನ್ನುವಂತಹ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಅದರಲ್ಲಿ ಸೊಲ್ಯೂಷನ್ ಕೂಡ ಮಾಡ್ತಾರೆ. ಅದನ್ನ ಲಿಟ್ಮಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಲಿಟ್ಮಸ್ ಸೊಲ್ಯೂಷನ್ ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ. ಆ ಒಂದು ಲಿಚೆನ್ ಒಂದು ಥ್ಯಾಲೋಫೈಟ್ ಫ್ಯಾಮಿಲಿಗೆ ಸೇರಿದಂತಹ ಪ್ಲಾಂಟ್ ನ ಒಂದು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ, ಸೊ ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ಅದು ಲಿಟ್ಮಸ್ ಸೊಲ್ಯೂಷನ್. ಅದು ಕೂಡ ನಾವು ಲ್ಯಾಬೋರೇಟರಿಯಲ್ಲಿ ಯೂಸ್ ಮಾಡ್ತೀವಿ. ಇವೆಲ್ಲ ನ್ಯಾಚುರಲ್ ಇಂಡಿಕೇಟರ್ಸ್ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ಇನ್ನು ಬೇರೆ ಬೇರೆ ಎಕ್ಸಾಂಪಲ್ಸ್. ನಾವು ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಪ್ರಿಪೇರ್ಡ್ ಇನ್ ಲ್ಯಾಬೋರೇಟರಿ. ಓಕೆ, ಲ್ಯಾಬೋರೇಟರಿಯಲ್ಲೇ ಪ್ರಿಪೇರ್ ಮಾಡ್ತೀವಿ ಮತ್ತೆ ಲ್ಯಾಬೋರೇಟರಿಯಲ್ಲಿ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ 2 ಮೇನ್. ಒಂದು ಫಿನಾಪ್ಥಲಿನ್ ಇಂಡಿಕೇಟರ್, ಒನ್ ಮೋರ್ ಇಸ್ ಮಿಥೈಲ್ ಆರೆಂಜ್. ಫಿನಾಪ್ಥಲಿನ್ ಇಂಡಿಕೇಟರ್ಸ್ ಟರ್ನ್ಸ್ ಕಲರ್ಲೆಸ್ ಟು ಪಿಂಕ್ ಅಂಡ್ ಮಿಥೈಲ್ ಆರೆಂಜ್ ಇಂಡಿಕೇಟರ್ ಟರ್ನ್ಸ್ ಆರೆಂಜ್ ಟು ರೆಡ್. ಇದು ಹೋಗ್ತಾ ಹೋಗ್ತಾ ನಾವು ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ನೋಡೋಣ. ಒಂದು ಫಿನಾಪ್ಥಲಿನ್ ಇಂಡಿಕೇಟರ್ ಸ್ನಾಪ್ ಇಟ್ಕೊಳ್ಳಿ. ಅದು ಇಟ್ ಚೇಂಜಸ್ ಇಟ್ಸ್ ಕಲರ್ ಫ್ರಮ್ ಕಲರ್ಲೆಸ್ ಟು ಪಿಂಕ್. ಓಕೆ, ನಾವು ಈಗ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದ್ರೆ ನೋಡಿ, ಇವೆರಡರಲ್ಲಿ ಬಣ್ಣ ಬದಲಾವಣೆಯೊಂದಿಗೆ ನಮಗೆ ಐಡೆಂಟಿಫಿಕೇಶನ್ ಕೊಡುತ್ತೆ. ಬಟ್ ವೆನ್ ಇಟ್ ಕಮ್ ಟು ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್, ಇಲ್ಲಿ ಬಣ್ಣ ಬದಲಾವಣೆ ಆಗೋದಿಲ್ಲ, ಒಂದು ತರಹದ ಸ್ಮೆಲ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ಆಸಿಡ್ ಅಲ್ಲಿ ಹಾಕಿದ್ರೆ ಒಂದು ತರ ಸ್ಮೆಲ್, ಬೇಸ್ ಅಲ್ಲಿ ಹಾಕಿದ್ರೆ ಅದೊಂದು ತರ ಸ್ಮೆಲ್, ಬೇರೆ ಬೇರೆ ತರ ಸ್ಮೆಲ್ ಪ್ರೊಡ್ಯೂಸ್ ಆಗೋದು. ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳೇ ಫಾರ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ವ್ಯೂ. ವಾಟ್ ಆರ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್? ಗಿವ್ ಎಕ್ಸಾಂಪಲ್ಸ್. ಓಕೆ, ಡಿಸ್ಪ್ಲೇ ಮೇಲೆ ನಿಮಗೆ ಡೆಫಿನೇಷನ್ ಬರ್ತಾ ಇದೆ. ಓಕೆ, ವಿಚ್ ಚೇಂಜಸ್ ಇಟ್ಸ್ ಓಡರ್ ವೆನ್ ಇಟ್ ಇಸ್ ಆಡೆಡ್ ಇನ್ ಆಸಿಡ್ ಆರ್ ಬೇಸ್. ಇಸ್ಂಟ್ ಇಟ್? ಅದರ ಒಂದು ಎಕ್ಸಾಂಪಲ್ಸ್ ಕೂಡ ನೋಡ್ಕೊಳ್ಳಿ. ಎಕ್ಸಾಂಪಲ್, ಕ್ಲೋ ಎಕ್ಸ್ಟ್ರಾಕ್ಟ್, ವೆನಿಲಾ ಎಕ್ಸ್ಟ್ರಾಕ್ಟ್ ಪ್ರತಿಯೊಂದು ಇದೆ. ಇದೊಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ನೋಡ್ಕೊಳ್ಳಿ. ಈಗ ನಾವು ಇಷ್ಟೊತ್ತು ಏನ್ ಕಲ್ತ್ವಿ ಅದರಲ್ಲಿ ಇಂಡಿಕೇಟರ್ಸ್ ಮತ್ತೆ ಅದರ ಡೆಫಿನೇಷನ್ ನೋಡ್ಕೊಳ್ಳಿ. ಎಕ್ಸಾಂಪಲ್ಸ್ ಟು ನ್ಯಾಚುರಲ್ ಇಂಡಿಕೇಟರ್, ಸಿಂಥೆಟಿಕ್ ಇಂಡಿಕೇಟರ್, ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಅದನ್ನ ನೋಡ್ಕೊಳ್ಳಿ. ಯಾವ ತರ ಬಣ್ಣ ಬದಲಾವಣೆ ಮಾಡುತ್ತೆ ಅದನ್ನು ಕೂಡ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಈಗ ಮಕ್ಕಳೇ, ಇದರಲ್ಲಿ ನಮಗೆ ನೆಕ್ಸ್ಟ್ ಫರ್ದರ್ ಎಕ್ಸ್ಪೆರಿಮೆಂಟ್ಸ್ ಬರುತ್ತೆ. ವಿ ಕ್ಯಾನ್ ಸೇ ಇಟ್ ಈಸ್ ಆಕ್ಟಿವಿಟಿ. ಟೋಟಲ್ 5 ಆಕ್ಟಿವಿಟಿ ಇದೆ. ಈ 5 ಆಕ್ಟಿವಿಟಿನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಈ ಒಂದು ವಿಡಿಯೋದಲ್ಲಿ ಒಂದು ಆಕ್ಟಿವಿಟಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫರ್ದರ್ ವಿಡಿಯೋದಲ್ಲಿ ರಿಮೈನಿಂಗ್ 4 ಆಕ್ಟಿವಿಟೀಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ಆಕ್ಟಿವಿಟಿ 1 ಏನಿದು ಅಂತ ಹೇಳಿದ್ರೆ, ಈ ಆಸಿಡ್ಸ್ ರಿಯಾಕ್ಟ್ ಆನ್ ಮೆಟಲ್ಸ್. ಓಕೆ, ಮೆಟಲ್ಸ್. ಈಗ ಸಿಂಗಲ್ ಒಂದು ಮೆಟಲ್ ತಗೊಳ್ಳೋಣ. ಮೆಟಲ್ ಅಂದ್ರೆ ನಮಗೆ ಗೊತ್ತಿದೆ, ಐರನ್, ಜಿಂಕ್. ಓಕೆ, ಇವೆಲ್ಲ ಮೆಟಲ್ಗಳು. ಜಿಂಕ್ ಮ್ಯಾಕ್ಸಿಮಮ್ ಆಗಿ ನಾವು ಯೂಸ್ ಮಾಡ್ತೀವಿ, ಜಿಂಕ್ ಇಲ್ಲ ಐರನ್.
ಕಬ್ಬಿಣದ ಮೇಲೆ ಇಲ್ಲ ಜಿಂಕ್ ಮೆಟಲ್ ನ ಮೇಲೆ ಆಸಿಡ್ ಹಾಕಿದಾಗ ಏನಾಗುತ್ತೆ, ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆ, ಸೊ ಇದರ ಒಂದು ಫುಲ್ ಹೆಡ್ಡಿಂಗ್ ಏನ್ ಬರುತ್ತೆ ಅಂತ ಹೇಳಿದ್ರೆ, ವಾಟ್ ಹ್ಯಾಪನ್ಸ್ ವೆನ್ ಡೈಲ್ಯೂಟ್ HCl ಆರ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಈಸ್ ರಿಯಾಕ್ಟ್ ಆನ್ ಜಿಂಕ್ ಗ್ರಾನ್ಯೂಲ್. ಓಕೆ, ಇದಕ್ಕೆ ಒಂದು ಡಯಾಗ್ರಾಮ್ ಇದೆ, ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಟೆಕ್ಸ್ಟ್ ಬುಕ್ ಅಲ್ಲೂ. 3 marks ಗೆ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಅದು, ಅದನ್ನ ನೋಡ್ಕೊಳ್ಳಿ ಮಕ್ಕಳೇ. ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಇಲ್ಲಿ ನೋಡ್ತೀನಿ. ಈಗ ನಿಮಗೆ ಡಯಾಗ್ರಾಮ್ ಕಾಣಿಸ್ತಾ ಇದೆ ನೋಡಿ. ಇದರಲ್ಲಿ ಒಂದು ಟೆಕ್ಸ್ಟ್ ಟ್ಯೂಬ್ ಇದೆ. ಈ ಟೆಕ್ಸ್ಟ್ ಟ್ಯೂಬ್ ಅನ್ನ ಸ್ಟ್ಯಾಂಡ್ ಗೆ ಫಿಕ್ಸ್ ಮಾಡಿದ್ದಾರೆ. ರೈಟ್ ಸೈಡ್ ಒಂದು ಕಂಟೈನರ್ ಇದೆ. ಆ ರೈಟ್ ಸೈಡ್ ಕಂಟೈನರ್ ಅಲ್ಲಿ ಸೋಪ್ ಸೊಲ್ಯೂಷನ್ ತಗೊಂಡಿದ್ದಾರೆ. ಓಕೆ, ಸೋಪ್ ಸೊಲ್ಯೂಷನ್ ಅಂದ್ರೆ ವಾಟರ್ ಒಳಗಡೆ ಶಾಂಪೂನೋ ಇಲ್ಲ ಸೋಪ್ ಅನ್ನ ಮಿಕ್ಸ್ ಮಾಡಿದ್ದಾರೆ, ಯಾಕಂದ್ರೆ ಬಬಲ್ಸ್ ಬರೋದಕ್ಕೆ ಅದು ಸಹಾಯ ಮಾಡುತ್ತೆ. ನಾವು ಈಗ ಆ ಒಂದು ಟೆಕ್ಸ್ಟ್ ಟ್ಯೂಬ್ ನ ಒಳಗಡೆ ಜಿಂಕ್ ಗ್ರಾನ್ಯೂಲ್ ನ ತಗೊಂಡಿದ್ದಾರೆ, ಇಸೆಂಟ್ ಇಟ್, ಜಿಂಕ್ ಗ್ರಾನ್ಯೂಲ್. ಅದಾದ್ಮೇಲೆ ಹೈಡ್ರೋಕ್ಲೋರಿಕ್ ಆಸಿಡ್ ನ ಅವರು ಹಾಕಿದ್ದಾರೆ. ಈಗ ಸ್ವಲ್ಪ ಹೊತ್ತು ಆದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ತರಹದ ಗ್ಯಾಸ್ ಲಿಬರೇಟ್ ಆಗುತ್ತೆ. ಆ ಗ್ಯಾಸ್ ಕ್ಯಾಪಿಲರಿ ಟ್ಯೂಬ್ಸ್ ನ ಮುಖಾಂತರ ನಿಮಗೆ ಎಲ್ಲಿಗೆ ಹೋಗುತ್ತೆ, ಅದು ಕಂಟೈನರ್ಗೆ ಹೋಗುತ್ತೆ. ಈಗ ಕಂಟೈನರ್ ಅಲ್ಲಿ ಆಲ್ರೆಡಿ ಸೋಪ್ ಸೊಲ್ಯೂಷನ್ ಇರೋದ್ರಿಂದ ಅದು ಬಬಲ್ಸ್ ಫಾರ್ಮೇಶನ್ ಮಾಡುತ್ತೆ. ಈಗ ಆ ಬಬಲ್ಸ್ ಅಲ್ಲಿ ಯಾವ ಗ್ಯಾಸ್ ಇದೆ ಅಂತ ಗೊತ್ತಿಲ್ಲ. ಬಬಲ್ಸ್ ಯಾಕೆ ಬಂತು ಅಂದ್ರೆ ಡ್ಯೂ ಟು ಗ್ಯಾಸ್ ಅಂತ ಗೊತ್ತು, ಬಟ್ ಯಾವ ಗ್ಯಾಸ್ ಅಂತ ನಮಗೆ ಗೊತ್ತಾಗೋದಿಲ್ಲ. ಡ್ಯೂ ಟು ದಟ್ ನೋಡಿ, ಅಲ್ಲಿ ಬರ್ನಿಂಗ್ ಸ್ಪ್ರಿಂಕ್ಲರ್ ನ ತಗೊಂಡ್ಬಂದಿದ್ದಾರೆ. ಬರ್ನಿಂಗ್ ಸ್ಪ್ರಿಂಕ್ಲರ್ ಅಂತ ಹೇಳಿದ್ರೆ ಉರಿತಾ ಇರುವಂತಹ ಬೆಂಕಿ ಕಡ್ಡಿ. ಉರಿತಾ ಇರುವಂತಹ ಬೆಂಕಿ ಕಡ್ಡಿನ ಆ ಬಬಲ್ಸ್ ನ ಮುಂದೆ ತಗೊಂಡ್ಬಂದಿಟ್ಟಾಗ ದಟ್ ವಿಲ್ ಬಿ ಬರ್ನ್ಸ್ ವಿತ್ ಎ ಪಾಪ್ ಸೌಂಡ್, ಆರ್ ಇಟ್ ಮೇಕ್ಸ್ ಪಾಪ್ ಸೌಂಡ್. ಪಟ್ ಅಂತ ಒಂದು ಸೌಂಡ್ ಬಂದು ಅದು ಉರಿಯುತ್ತೆ. ಪಾಪ್ ಸೌಂಡ್ ಯಾವ ಒಂದು ಗ್ಯಾಸ್ ಮಾಡುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಹೈಡ್ರೋಜನ್ ಗ್ಯಾಸ್. ಓಕೆ, ಹೈಡ್ರೋಜನ್ ಗ್ಯಾಸ್. ಇದರ ಒಂದು ಎಕ್ಸ್ಪೆರಿಮೆಂಟ್ ನ ಕಂಪ್ಲೀಟ್ ಇದನ್ನ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ. ಈಗ ಅದನ್ನ ನೋಡ್ಕೊಳ್ಳಿ. ಈಗ ಈ ಒಂದು ಆಕ್ಟಿವಿಟಿ 1 ನಲ್ಲಿ ಏನನ್ನ ನೀವು ಗಮನಿಸಬೇಕು ಅಂತ ಹೇಳಿದ್ರೆ, ಒಂದು ಫಾರ್ಮೋಸ್ಟ್ ಡಯಾಗ್ರಾಮ್, ಅದಾದ್ಮೇಲೆ ಪ್ರೊಸೀಜರ್, ನೀವು ಯಾವ ತರ ಈ ಎಕ್ಸ್ಪೆರಿಮೆಂಟ್ ನ ಮಾಡ್ತೀರಾ ಅಂತ. ಸೊ ಈ ತರ ನಾವು ಮಾಡಿದಾಗ ನಾವು ಇಲ್ಲಿ ಮೊದಲು ಯಾವ್ದಂತ ತಗೊಂಡ್ವಿ, ಮೆಟಲ್. ಓಕೆ, ಮೆಟಲ್ ಪ್ಲಸ್ ಆಸಿಡ್, ಮೆಟಲ್ ಪ್ಲಸ್ ಆಸಿಡ್ ಗಿವ್ ಇಷ್ಟು. ಇದೇನ್ ಕೊಡುತ್ತೆ ಅಂತ ಹೇಳಿದ್ರೆ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್, ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಈಗ ನಿಮಗೆ ಜ್ಞಾಪಕ ಇರಬೇಕು ಮಕ್ಕಳೇ, ವೆನೆವರ್ acids reacts on metal, it gives its respective salt by the liberation of hydrogen gas, by the liberation of hydrogen gas. ಈಗ ಇದನ್ನ ನಾವು ಒಂದು ಈಕ್ವೇಶನ್ ಬರೆಯೋಣ. ನಾವು ತಗೊಂಡಿದ್ದು ಇಲ್ಲಿ ಜಿಂಕ್ ಮೆಟಲ್ ಅಲ್ವಾ, ಜಿಂಕ್ ಮೆಟಲ್ Zn ಸಿಂಬಲ್ ಪ್ಲಸ್ HCl ಅಂತ. ಈಗ ನಾವು ತಗೊಂಡಿದ್ದು ಆಸಿಡ್ ಯಾವುದು, HCl, ಹೈಡ್ರೋಕ್ಲೋರಿಕ್ ಆಸಿಡ್ HCl ತಗೊಂಡ್ವಿ. ಈಗ ನಮಗೆ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಇಟ್ ಈಸ್ ಡೈಅಟಾಮಿಕ್, ದಟ್ಸ್ ವೈ H2 ಅಂತ ಬರೀಬೇಕು. ಅಪ್ವರ್ಡ್ ಆರೋ ಮಾರ್ಕ್ ತೋರಿಸಬೇಕು. ಅಪ್ವರ್ಡ್ ಆರೋ ಮಾರ್ಕ್ ಅಂದ್ರೆ ಇಟ್ ಈಸ್ ಎ ಗ್ಯಾಸ್. ಓಕೆ, ಗ್ಯಾಸ್ಗೆ ಅಪ್ವರ್ಡ್ ಆರೋ ಮಾರ್ಕ್ ನಾವು ತೋರಿಸ್ತೀವಿ. ಇನ್ನು ಮಿಕ್ಕಿದ್ದೇನು ನಮಗೆ ZnCl. ಓಕೆ, ZnCl. ಓಕೆ, ZnCl2 ಅಂತ ಬರುತ್ತೆ ಅದು ನೀವು. ಓಕೆ, ZnCl2. ಈಗ ಇದು ಒಂದು ಆಕ್ಟಿವಿಟಿ. ಓಕೆ, ಸೊ ಈಗ ಫರ್ದರ್ ಆಕ್ಟಿವಿಟಿ ಸೇಮ್ ಬೇಸಸ್, ಹೌ ಬೇಸಸ್ ರಿಯಾಕ್ಟ್ ವಿತ್ ಮೆಟಲ್. ಅಲ್ಲೂ ಕೂಡ ಅಷ್ಟೇ ಮಕ್ಕಳೇ. ಈಗ ಈ ಮೆಟಲ್ ಆಸಿಡ್ ನ ತೆಗೆದು ನೀವು ಬೇಸ್ ನ ಹಾಕಬೇಕು. ಸೊ ನಾವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕೂಡ ಕಲಿಯೋಣ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ಸಾಕು. ಸೊ ಈ ಒಂದು ಕಾನ್ಸೆಪ್ಟ್ ವಿಡಿಯೋದ್ರಲ್ಲಿ ನಿಮಗೆ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ಸ್ ಏನ್ ಮಾಡ್ತಾರೆ, ಪದೇ ಪದೇ ರಿಪೀಟ್ ಮಾಡಿ ಸ್ಟ್ರೆಸ್ ಮಾಡಿ ಹೇಳ್ತಾರೆ. ಬಟ್ ವಿಡಿಯೋದಲ್ಲಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯು ಆರ್ ಹ್ಯಾವಿಂಗ್ ಚಾನ್ಸ್, ಇಟ್ ಈಸ್ ಇನ್ ಯುವರ್ ಫಿಂಗರ್ ಟಿಪ್. ನೀವು ಬೇಕಾದ್ರೆ ರಿವೈಂಡ್ ಮಾಡಿ ಮತ್ತೆ ಕೇಳಬಹುದು. ವಿಡಿಯೋ ಕೇಳ್ತಾ ಇದ್ದಾಗ ಎಷ್ಟು ಸಲ ಬೇಕಾದ್ರೂ ರಿವೈಂಡ್ ಮಾಡಿ ನೀವು ಕೇಳಬಹುದು. ಅದಕ್ಕೆ ನಾನು ಪದೇ ಪದೇ ರಿಪೀಟ್ ಮಾಡಿ ಸ್ಟ್ರೆಸ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಕಾನ್ಸೆಪ್ಟ್ ಅನ್ನ ಪಾಯಿಂಟ್ಸ್ ನೋಟ್ಸ್ ಮಾಡ್ತಾ, ರನ್ನಿಂಗ್ ನೋಟ್ಸ್ ಮಾಡ್ತಾ, ಓಕೆ, ಕಲಿತಾ ಹೋಗಿ. ಸೊ ಟೇಕ್ ಕೇರ್ ಟಿಲ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.